ಶಿಕ್ಷಣ ತರಂಗ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಕ್ರಮ. ಪ್ರಾಯೋಜಕರು LTI NGO ಪಾರ್ಟ್ನರ್ ಪ್ರೇರಣಾ ಹಾಗೂ ಕಾರ್ಯಕ್ರಮ ನಡೆಸಿಕೊಡುವವರು ಕನೆಕ್ಟಿಂಗ್ ದ ಡಾಟ್ಸ್. ವೆಲ್ಕಮ್. ಶಿಕ್ಷಣ ತರಂಗದ ಇವತ್ತಿನ ಕ್ಲಾಸಿಗೆ ನಿಮಗೆ ಸ್ವಾಗತ. ಇವತ್ತಿನ ಗಣಿತದ ವಿಷಯ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳಲ್ಲಿ ಹಲವಾರು ಮುಖ್ಯವಾದ ವಿಷಯಗಳನ್ನು ನಾವು ಇವತ್ತು ಕಲಿತೀವಿ. ಸಂಕ್ಷಿಪ್ತವಾಗಿ ರಿವಿಷನ್ ಮಾಡಿ ನಂತರ ಆ ವಿಷಯಗಳಿಗೆ ಸಂಬಂಧಪಟ್ಟ ರಿವಿಷನನ್ನು, ಅಭ್ಯಾಸ ಪ್ರಶ್ನೆಗಳನ್ನು ನಾವು ನೋಡೋಣ. ವಾಸ್ತವ ಸಂಖ್ಯೆಗಳಲ್ಲಿ ಮುಖ್ಯವಾಗಿ ನಾವು ಕಲಿಬೇಕಾಗಿರೋದು ಏನು ಮತ್ತು ಪರೀಕ್ಷೆಯ ದೃಷ್ಟಿಯಿಂದ ಅದರ ಪ್ರಾಮುಖ್ಯತೆ ಏನು ಅಂತ ಮೊದಲು ನೋಡೋಣ. ಈ ಅಧ್ಯಾಯದಿಂದ ಸುಮಾರು 4 ರಿಂದ 6 ಅಂಕಗಳು ಪರೀಕ್ಷೆಯಲ್ಲಿ ಬರುತ್ತೆ. ಇದರಿಂದ ನಿಮಗೆ ಇದರ ಪ್ರಾಮುಖ್ಯತೆ ಏನು ಅಂತ ಒಂದು ಅಂದಾಜು ಸಿಗುತ್ತೆ. ಸಾಮಾನ್ಯವಾಗಿ ಇಷ್ಟು ಅಂಕಗಳು ಪರೀಕ್ಷೆಯಲ್ಲಿ ಇರುತ್ತವೆ. ಇದರಲ್ಲಿ ನಾವು ಇವತ್ತು ರಿವಿಷನ್ ಮಾಡಿ ಅಭ್ಯಾಸ ಪ್ರಶ್ನೆಗಳನ್ನು ಮಾಡುವಂತಹ ಮುಖ್ಯವಾದ ವಿಷಯಗಳು ಯಾವ್ಯಾವುದು ಅಂತ ಹೇಳ್ತೀನಿ. ಅಂಕಿಗಣಿತದ ಮೂಲ ಪ್ರಮೇಯ ಅದು ಏನು ಅಂತ ನೆನಪು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಕೆಲವು ಅಭ್ಯಾಸ ಪ್ರಶ್ನೆಗಳನ್ನು ಮಾಡೋಣ. ಲಸ ಮತ್ತು ಮಸ, ಲಘುತ್ತಮ ಸಾಮಾನ್ಯ ಅಪವರ್ತ್ಯಗಳು ಮತ್ತು ಮಹತ್ತಮ ಸಾಮಾನ್ಯ ಅಪವರ್ತನಗಳು, ಇವುಗಳ ಬಗ್ಗೆ ಅಭ್ಯಾಸ ಪ್ರಶ್ನೆಗಳು. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ, ಇದಿಷ್ಟು ಇವತ್ತು ನಾವು ನೋಡೋಣ. ಸಂಖ್ಯಾ ಪದ್ಧತಿ ಅಂತ ನೀವು ಕಲ್ತಿದ್ದೀರಿ. ಸಂಖ್ಯೆಗಳನ್ನು ನಾವು ಬೇರೆ ಬೇರೆ ಗುಂಪಲ್ಲಿ ಹಾಕಿ ಅದನ್ನು ಕಲಿಯೋದಕ್ಕೆ ಸುಲಭ ಆಗಲಿ ಅಂತ ಬೇರೆ ಬೇರೆ ಗುಂಪಲ್ಲಿ ಅವುಗಳ ಶಿಕ್ಷಣವನ್ನು ಪಡ್ಕೋತೀವಿ. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೇನು? ನಮ್ಮ ದಿನನಿತ್ಯದಲ್ಲಿ ಎಣಿಸಲು ಬಳಸುವ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆಗಳು ಅಂತೀವಿ. ಉದಾಹರಣೆ 1, 2, 3, 4 ಇತ್ಯಾದಿ. ಸ್ವಾಭಾವಿಕ ಸಂಖ್ಯೆಗಳ ಪಟ್ಟಿ ಶುರು ಆಗೋದು 1 ರಿಂದ, ಅದಕ್ಕೆ ಅಂತ್ಯವಿಲ್ಲ, ಅಪರಿಮಿತ. ಅದು ಸ್ವಾಭಾವಿಕ ಸಂಖ್ಯೆಗಳ ಪಟ್ಟಿ. ಅದಕ್ಕೆ ಶೂನ್ಯವನ್ನು ಸೇರಿಸಿದಾಗ ಪೂರ್ಣಾಂಕಗಳಾಗ್ತವೆ. ಸ್ವಾಭಾವಿಕ ಸಂಖ್ಯೆಗಳ ಪಟ್ಟಿ 1 ರಿಂದ ಶುರು, 1, 2, 3 ಇತ್ಯಾದಿ. ಅದಕ್ಕೆ ಅಂತ್ಯವೇ ಇಲ್ಲ. ಅದಕ್ಕೆ ಶೂನ್ಯವನ್ನು ಸೇರಿಸಿದಾಗ ಪೂರ್ಣಾಂಕಗಳು. ಋಣ ಸಂಖ್ಯೆಗಳನ್ನು ಸೇರಿಸಿದಾಗ ಉದಾಹರಣೆಗೆ -1, -2, -3, -1 ರಿಂದ ಶುರುವಾಗಿ ಕಡಿಮೆ ಆಗ್ತಾ ಬಂದು ಕೊನೆ ಇಲ್ಲದೆ, ಅಂತ್ಯಗೊಳ್ಳದೆ ಕಡಿಮೆ ಆಗ್ತಾ ಹೋಗುತ್ತೆ. ಅವು ಋಣ ಪೂರ್ಣ ಸಂಖ್ಯೆಗಳು. ಅವುಗಳನ್ನೆಲ್ಲ ಸೇರಿಸಿದಾಗ ಪೂರ್ಣ ಸಂಖ್ಯೆಗಳ ಗುಂಪಾಗುತ್ತೆ. ಪೂರ್ಣ ಧನ ಸಂಖ್ಯೆಗಳು, ಪೂರ್ಣ ಋಣ ಸಂಖ್ಯೆಗಳು ಮತ್ತು ಶೂನ್ಯ ಇವುಗಳನ್ನು ಸೇರಿಸಿ ಪೂರ್ಣ ಸಂಖ್ಯೆಗಳ ಗುಂಪಾಗುತ್ತೆ. ಅವುಗಳಿಗೆ ಭಿನ್ನ ರಾಶಿಗಳನ್ನು ಸೇರಿಸಿದಾಗ ಮತ್ತೊಂದು ಗುಂಪಾಗುತ್ತೆ. ಭಿನ್ನ ರಾಶಿಗಳು ಅಂದರೆ ಏನು ಅಂತ ನೀವು ಹಲವಾರು ವರ್ಷಗಳಿಂದ ಕಲಿತಾ ಬಂದಿದ್ದೀರಿ. ಈ ವರ್ಷ ಈ ಅಧ್ಯಾಯದಲ್ಲಿ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು ಅನ್ನೋದರ ವಿಷಯ ಕೂಡ ಕಲ್ತಿದ್ದೀರಿ. ಅದನ್ನು ನೆನಪು ಮಾಡ್ಕೊಳ್ಳೋಣ. ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು? ಭಾಗಲಬ್ಧ ಸಂಖ್ಯೆಗಳು ಅಂದರೆ ಅವುಗಳನ್ನು P/Q ಅನ್ನುವ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗಬೇಕು. ಉದಾಹರಣೆಗೆ P/Q, Q 0 ಆಗಲು ಸಾಧ್ಯವಿಲ್ಲ. ರೂಪದಲ್ಲಿ P/Q ಇದು ಒಂದು ಭಿನ್ನ ರಾಶಿ. P ಒಂದು ಪೂರ್ಣಾಂಕ, Q ಅನ್ನೋದು ಒಂದು ಪೂರ್ಣಾಂಕ. Q 0 ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವಂಥ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು. ಉದಾಹರಣೆಗೆ 2/7 ಅಥವಾ 1/3 ಅಥವಾ -23/45. ಅದು ಧನ ಸಂಖ್ಯೆಗಳಾಗಿರ್ಬೋದು, ಋಣ ಸಂಖ್ಯೆಗಳಾಗಿರ್ಬೋದು. ಈ ರೀತಿಯ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅಷ್ಟೇ ಅಲ್ಲ, ಇವುಗಳ
ಇವುಗಳನ್ನು ಹೋಲಿಸಿದಾಗ ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು? ಅವುಗಳನ್ನು ನಾವು ಈ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. P/Q ಅನ್ನುವ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವೇ ಆಗದೇ ಇರುವಂತಹ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗಳಿಗೇನು ಅಂತ ನೋಡೋಣ. ಸಾಧಾರಣವಾಗಿ ಈ ರೀತಿಯ ವರ್ಗಮೂಲಗಳು 2ರ ವರ್ಗಮೂಲ, 3ರ ವರ್ಗಮೂಲ, 5ರ ವರ್ಗಮೂಲ, ಈ ರೀತಿಯ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಅಂತ ಗುರುತಿಸ್ತೀವಿ. ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಮತ್ತೊಂದು ವಿಶೇಷತೆ ಏನು ಅಂತ ನೋಡೋಣ. ಇವುಗಳ ದಶಮಾಂಶ ವಿಸ್ತರಣೆಯನ್ನ ಮಾಡಿದಾಗ ಇವುಗಳ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತವೆ, ಇಲ್ಲವೇ ದಶಮಾಂಶ ಇದನ್ನು ನೋಡಿದಾಗ ಇದು ಅಂತ್ಯಗೊಳ್ಳುತ್ತದೆ, ಇಲ್ಲವೇ ಪುನರಾವರ್ತನೆಗೊಳ್ಳುತ್ತದೆ. ಅಂತ್ಯಗೊಳ್ಳುತ್ತದೆ, ಇಲ್ಲವೇ ಪುನರಾವರ್ತನೆ. ಉದಾಹರಣೆಯನ್ನು ನೋಡೋಣ. ಅಂತ್ಯಗೊಳ್ಳುತ್ತದೆ ಅಂದರೆ 0.125 ಅಂತ ನಾವು ಹೇಳ್ಬೋದು. ಇದು ಒಂದು ಭಾಗಲಬ್ಧ ಸಂಖ್ಯೆ, ಈ ರೀತಿ ಬರಿಬೋದು. ಇದು ಅಂತ್ಯಗೊಳ್ಳುತ್ತದೆ 0.125, ಅದಕ್ಕೆ ಅಂತ್ಯವಿದೆ. ಪುನರಾವರ್ತನೆಗೊಳ್ಳುತ್ತದೆ ಅಂದರೆ 0.121212, ಅಂತ್ಯವಿಲ್ಲದೆ ಇದು ಮುಂದುವರೆದಾಗ ನಾವು ಈ ರೀತಿ ವ್ಯಕ್ತಪಡಿಸ್ಬೋದು. ಪುನರಾವರ್ತನೆಗೊಳ್ತಾ ಇದೆ, ಅದೇ ಸಂಖ್ಯೆಗಳು ಮತ್ತೆ ಮತ್ತೆ ಬರ್ತಾ ಇವೆ. ಇವು ಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಇದು ಎರಡೂ ಆಗೋದಿಲ್ಲ, ಅಂತ್ಯನೂಗೊಳ್ಳೋದಿಲ್ಲ, ಪುನರಾವರ್ತನೆಯೂ ಗೊಳ್ಳೋದಿಲ್ಲ. ದಶಮಾಂಶ ವಿಸ್ತರಣೆಯನ್ನು ಬರೆದಾಗ ಆ ರೀತಿ ಆಗುವ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ನಾವು ಕರಿತೀವಿ. ಈಗ ಎರಡು ರೀತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು ಅಂತ ತಿಳ್ಕೊಂಡ್ರು. ಮೊದಲನೇದಾಗಿ ಭಾಗಲಬ್ಧ ಸಂಖ್ಯೆಗಳನ್ನು ಈ ರೂಪದಲ್ಲಿ ವ್ಯಕ್ತಪಡಿಸ್ಬೋದು. P/Q. P ಮತ್ತು Q ನಡುವೆ ಒಂದು ಅನ್ನುವ ಸಂಖ್ಯೆ ಅಲ್ಲದೆ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ, ಮತ್ತು Q 0 ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಭಾಗಲಬ್ಧ ಸಂಖ್ಯೆಗಳನ್ನು. ಯಾವ ಸಂಖ್ಯೆಗಳನ್ನು ಆ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲವೋ ಅವು ಅಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಅವುಗಳ ದಶಮಾಂಶ ವಿಸ್ತರಣೆಯ ರೂಪದಲ್ಲೂ ಕೂಡ ಕಲಿತು. ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಗಳು ಇಲ್ಲವೇ ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆಗಳು ಭಾಗಲಬ್ಧ ಸಂಖ್ಯೆಗಳನ್ನು ಸೂಚಿಸ್ತವೆ. ಅಭಾಗಲಬ್ಧ ಸಂಖ್ಯೆಯ ನಾವು ದಶಮಾಂಶ ವಿಸ್ತರಣೆಯನ್ನು ನೋಡಿದ್ರೆ ಈ ರೀತಿ ಇದು ಅಂತ್ಯವಿಲ್ಲದೆ ಪುನರಾವರ್ತನೆಯೂ ಗೊಳ್ಳದೆ ಮುಂದುವರಿತದೆ. ಅವು ಅಭಾಗಲಬ್ಧ ಸಂಖ್ಯೆಗಳು ಆದವು. ಮುಖ್ಯವಾಗಿ ನಾವು ಈ ಅಧ್ಯಾಯದಲ್ಲಿ ಕಲಿತಾ ಇರೋದು ವಾಸ್ತವ ಸಂಖ್ಯೆಗಳ ಬಗ್ಗೆ, ವಿಶೇಷವಾಗಿ ಅಂಕಿಗಣಿತದ ಮೂಲ ಪ್ರಮೇಯ ಅಂದರೆ ಏನು, ಅದನ್ನು ನಾವು ಹೇಗೆ ಬಳಸ್ತೀವಿ, ಅವುಗಳಿಗೆ ಸಂಬಂಧಪಟ್ಟ ಕೆಲವು ಅಭ್ಯಾಸ ಪ್ರಶ್ನೆಗಳು, ದಶಮಾಂಶ ವಿಸ್ತರಣೆಯ ಬಗ್ಗೆ ಕೆಲವು ಅಭ್ಯಾಸ ಪ್ರಶ್ನೆಗಳು, ಮತ್ತು ಲಸ ಮಸ ಇವುಗಳಿಗೆ ಕುರಿತ ಕೆಲವು ಅಭ್ಯಾಸ ಪ್ರಶ್ನೆಗಳನ್ನು ಇವತ್ತು ಮಾಡ್ತೀವಿ. ಅಂಕಿಗಣಿತದ ಮೂಲ ಪ್ರಮೇಯ ಯಾವುದು? ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಬಹುದು. ಇದು ಸರಳವಾಗಿ ಹೇಳೋದಾದರೂ ತುಂಬ ಮುಖ್ಯವಾದ ಒಂದು ವಿಷಯ. ಅದಕ್ಕೆ ಈ ಒಂದು ಪ್ರಮೇಯವನ್ನು ಅಂಕೆಗಣಿತದ ಮೂಲ ಪ್ರಮೇಯ ಅಂತ ನಾವು ಕರಿತೀವಿ. ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಉದಾಹರಣೆಗಳನ್ನು ತಗೊಳ್ಳೋಣ. ಇದು 15 ಅನ್ನೋದು ಒಂದು ಸಂಯುಕ್ತ ಸಂಖ್ಯೆ. ಇದನ್ನು ನಾವು ಈ 2
ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋದು. 3 ಘಾತ 1 ಮಲ್ಟಿಪ್ಲೈಡ್ ಬೈ 5 ಘಾತ 1. ಇವು 2 ಅವಿಭಾಜ್ಯ ಅಪವರ್ತನಗಳು. ಅವುಗಳ ಗುಣಲಬ್ಧವಾಗಿ ಇದನ್ನು ನಾವು ವ್ಯಕ್ತಪಡಿಸಿದ್ವಿ. ಅದೇ ರೀತಿ 36 ತಗೊಂಡ್ರೆ ನಾವು ಇದನ್ನು 6 ಇಂಟು 6 ಅಂತ ಬರಿಬೋದು. ಅದು 2 ಘಾತ 2 ಇಂಟು 3 ಘಾತ 2. ಇಲ್ಲೂ ಕೂಡ 2 ಮತ್ತು 3 ಅನ್ನುವ 2 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ 36 ವ್ಯಕ್ತಪಡಿಸಿದೆ. ಯಾವುದೇ ಈ ರೀತಿಯ 100 ಅನ್ನುವ ಸಂಖ್ಯೆಯನ್ನು ತಗೊಳ್ಳಿ. ಇದನ್ನು ನಾವು 25 ಇಂಟು 4 ಅಂತ ಬರೆದ್ರೆ 5 ಘಾತ 2. ಈ ರೀತಿ ಈ ಎಲ್ಲ ಸಂಯುಕ್ತ ಸಂಖ್ಯೆಗಳು 15, 36, 100 ಇವುಗಳು ಸಂಯುಕ್ತ ಸಂಖ್ಯೆಗಳು. ಇವುಗಳನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ನಾನು ವ್ಯಕ್ತಪಡಿಸಿದೆ. ಇದು ಅಂಕೆಗಣಿತದ ಮೂಲ ಪ್ರಮೇಯ. ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ತಗೊಂಡ್ರೂ ಈ ರೀತಿ ಬರೀಲಿಕ್ಕೆ ಸಾಧ್ಯ. ಲಸ ಮತ್ತು ಮಾಸ ಏನು ಅಂತ ನೆನಪು ಮಾಡ್ಕೊಳ್ಳಿ. ಇವುಗಳ ಬಗ್ಗೆ ನೀವು ಹಲವಾರು ವರ್ಷದಿಂದ ಕಲಿತಾ ಇದ್ದೀರಿ. ಭಿನ್ನ ರಾಶಿಗಳು ಕಲಿತಾಗ ಭಿನ್ನ ರಾಶಿಗಳನ್ನು ಕೂಡಲಿಕ್ಕೆ ಕಳಿಲಿಕ್ಕೆ ಲಸದ ಬಳಕೆಯನ್ನು ನೀವು ಮಾಡಿದ್ದರ ನೆನಪು ನಿಮಗಿರಬೇಕು. 2 ಭಿನ್ನ ರಾಶಿಗಳನ್ನು ಕೂಡಬೇಕಾದ್ರೆ ಛೇದಗಳನ್ನು ಬದಲಾಯಿಸ್ಕೋಬೇಕು. ಅಲ್ಲಿ ನಾವು ಲಸ ಅನ್ನು ಬಳಸ್ತೀವಿ. ನೆನಪು ಮಾಡ್ಕೊಳ್ಳಿ. ಲಸ ಮತ್ತು ಮಾಸ ಅಂದರೆ ಏನು? ದತ್ಯ ಸಂಖ್ಯೆಗಳಿಂದ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ, ಇದು ಮಾಸ. ಇಂಗ್ಲಿಷಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ, HCF. ಲಸ ಅಂದರೆ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಹೆಚ್ಚು ಘಾತವನ್ನು, ವ್ಯತ್ಯಾಸವನ್ನು ನೋಡಿ, ಇಲ್ಲಿ ಕಡಿಮೆ ಘಾತ ಮತ್ತು ಇಲ್ಲಿ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಇದು ಲಸ ಮತ್ತು ಮಾಸ ಏನು ಅಂತ. LCM ಅನ್ನೋದು ಲಸ, HCF ಅನ್ನೋದು ಮಾಸ. ಒಂದು ಸಣ್ಣ ಉದಾಹರಣೆಯನ್ನು ತಗೊಂಡು ಇದನ್ನು ಮಾಡೋಣ. ಮಾಸ ಅಂದರೆ ಏನು? ಮಾಸ ಅಂದರೆ ಈಗ 12 ಮತ್ತು 15 ಇವುಗಳನ್ನು ಅಂಕಿಗಣಿತದ ಮೂಲ ಪ್ರಮೇಯ ನೆನಪು ಮಾಡ್ಕೊಳ್ಳಿ. ಈ 2 ಸಂಯುಕ್ತ ಸಂಖ್ಯೆಗಳನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ರೂಪದಲ್ಲಿ ವ್ಯಕ್ತಪಡಿಸ್ಬೋದು. ಇದನ್ನು ನಾವು 2 ಘಾತ 2 ಇಂಟು 3 ಘಾತ 1 ಅಂತ ಬರೀಬೋದು. ಇದನ್ನು 5 ಘಾತ 1 ಇಂಟು 3 ಘಾತ 1 ಹೀಗೆ ಬರೆದಾಗ ಎರಡೂ ಪಟ್ಟಿಯಲ್ಲಿ ಇರಬೇಕು. 2 ಈ ಪಟ್ಟಿಯಲ್ಲೂ, ಮೇಲಿನ ಪಟ್ಟಿಯಲ್ಲೂ ಇರಬೇಕು, ಕೆಳಗಿನ ಪಟ್ಟಿಯಲ್ಲೂ ಇರಬೇಕು. ಹಾಗೆ ಇರೋದು ಕೇವಲ 3 ಘಾತ 1 ಮಾತ್ರ. ಅದು ಮಾಸ ಆಗ್ತದೆ. ಲಸ ಯಾವುದೇ ಪಟ್ಟಿಯಲ್ಲೂ ಇದ್ರೂ ಕೂಡ ಪರವಾಗಿಲ್ಲ, ಅವುಗಳ ಮಹತ್ತಮ ಘಾತವನ್ನು ನಾವು ಬರಿಬೇಕು. ಇಲ್ಲಿ 2 ಘಾತ 2 3 ಘಾತ 1 ಇಂಟು 5 ಘಾತ 1 ಈ ರೀತಿ ಬರೆದಾಗ ಇದು 60 ಆಗ್ತದೆ, ಇದು 3 ಆಗ್ತದೆ. ಇದು ಕೇವಲ ಒಂದು ಸುಲಭವಾದ ಉದಾಹರಣೆ. ಮೇಲ್ಗಡೆ ಇಲ್ಲಿ ಲಸವನ್ನು ಕಂಡುಹಿಡಿದಿದ್ದೀವಿ, ಮಸವನ್ನು ನಾವು ಕಂಡುಹಿಡಿದಿದ್ದೀವಿ. ಸೊ ಇಲ್ಲಿ ಮಸ 3 ಆಗುತ್ತೆ, ಲಸ 60 ಆಗುತ್ತೆ. ಯಾವ 2 ಸಂಖ್ಯೆಗಳ ಮಸ ಮತ್ತು ಲಸ? 12 ಮತ್ತು 15. ನೀವು ಇಲ್ಲಿ ಇವುಗಳು ಏನು ಅನ್ನುವ ವಿವರಣೆಯನ್ನು ನೋಡಿದ್ರಿ. ಸುಲಭವಾದ ಉದಾಹರಣೆಯಿಂದ ಇದರ ಅರ್ಥ ಏನು, ಪ್ರಶ್ನೆಯಲ್ಲಿ ಹೇಗೆ ಈ ವಿವರವನ್ನು ಬಳಸಬೇಕು ಅಂತ ನಾನು ತೋರಿಸಿದ್ದೀನಿ. ಅಭ್ಯಾಸ ಪ್ರಶ್ನೆಗಳಿಗೆ ಹೋಗ್ಲಿಕ್ಕೆ ಮುಂಚೆ ಇನ್ನೊಂದು ವಿಷಯ, ದಶಮಾಂಶ ವಿಸ್ತರಣೆ. ಈಗಾಗಲೇ ನಾನು ನಿಮಗೆ ಹೇಳಿದ್ದೆ, ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಇಲ್ಲವೇ ಅಂತ್ಯಗೊಳ್ಳುತ್ತೆ ಅಥವಾ ಪುನರಾವರ್ತನೆಗೊಳ್ಳುತ್ತೆ. ಉದಾಹರಣೆಗಳನ್ನು ಕೊಟ್ಟಿದ್ದೆ.
ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಇದ್ದರೆ ಆ ಭಿನ್ನ ರಾಶಿಯಲ್ಲಿ ಛೇದವನ್ನು P/Q ಅನ್ನುವ ಭಿನ್ನ ರಾಶಿಯಲ್ಲಿ ಛೇದ ಯಾವುದು? Q. ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯೇ ಆಗಿದ್ದರೆ ಇದರಲ್ಲಿ ಇರುವ ಛೇದ Q ಅನ್ನು ನಾವು ಈ ರೂಪದಲ್ಲಿ ವ್ಯಕ್ತಪಡಿಸಬಹುದು. 2n × 5m ಅನ್ನುವ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಇದನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ತದೋ, ಅಂತ್ಯಗೊಳ್ಳದೆ ಪುನರಾವರ್ತನೆಗೊಳ್ತದೋ, ಅಥವಾ ಅಂತ್ಯಗೊಳ್ಳದೆ ಪುನರಾವರ್ತನೆಯೂ ಹೊಂದೋದಿಲ್ವೋ ಅಂತ ನಾವು ಗುರುತಿಸಬೇಕಾದ್ರೆ ಈ ನಿಯಮವನ್ನು ನೀವು ನೆನಪಿಟ್ಕೋಬೇಕು. ಈ ತತ್ವವನ್ನು ಬಳಸಿ ಕೆಲವು ಸರಳ ಉದಾಹರಣೆಗಳನ್ನು ನೋಡೋಣ. ಇದರಿಂದ ನಿಮಗೆ ಇದರ ಅರ್ಥ ಚೆನ್ನಾಗಿ ಆಗುತ್ತೆ. ಕೆಲವು ಭಾಗಲಬ್ಧ ಸಂಖ್ಯೆಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಪ್ರತಿಯೊಂದರಲ್ಲೂ ಅಂಶವಿದೆ, ಛೇದವಿದೆ. ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತೋ ಅಥವಾ ಅಂತ್ಯಗೊಳ್ಳದೆ ಪುನರಾವರ್ತನೆಗೊಳ್ತದೋ ಅಂತ ನಾವು ಗುರುತಿಸಬೇಕಾಗಿದೆ. ಇಲ್ಲಿ ಛೇದ ಏನು? ಛೇದ 10. ಮೊದಲನೇ ಉದಾಹರಣೆಯಲ್ಲಿ ಈ ಛೇದವನ್ನು ನಾವು 2⁻1 × 5⁻1 ಅಂತ ವ್ಯಕ್ತಪಡಿಸಬಹುದು. ಅಂದರೆ ಅದು ಈ ರೂಪದಲ್ಲಿ ಇದೆಯೋ ಇಲ್ಲವೋ? ಇದೆ, ಖಂಡಿತ ಇದೆ. ಆದ್ದರಿಂದ ನಾವು ಏನಂತ ನಿರ್ಧಾರ ತಗೋಬೋದು? ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅನ್ನುವ ನಿರ್ಧಾರಕ್ಕೆ ಬರ್ಬೋದು. ಯಾಕೆಂದರೆ ಅದು ಈ ರೂಪದಲ್ಲಿ ಇದೆ. ಮುಂದಿನ ಉದಾಹರಣೆಯಲ್ಲಿ ಘಾತವನ್ನು ತಗೊಳ್ಳೋಣ. 25 ಛೇದವನ್ನು, ಭಿನ್ನರಾಶಿಯಲ್ಲಿರುವ ಛೇದವನ್ನು, ಇದನ್ನು ನಾವು ಅದರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಕೇವಲ 5⁻2 ಅಂತ ಬರಿಬೋದು. ಆದರೆ ಈ ರೀತಿ ಕೂಡ ಬರಿಬೋದು. ಇದು 1 × 25. ನೆನಪಿರಲಿ. ಇದನ್ನು ನೀವು ಈ ರೂಪಕ್ಕೆ ಹೋಲಿಸಿ ಈ ರೂಪದಲ್ಲಿ ಇದೆಯೋ ಇಲ್ಲವೋ ಅಂತ ಗುರುತಿಸಿ. ಈ ರೂಪದಲ್ಲಿ ಖಂಡಿತ ಇದೆ. ಈ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಯಿತು ಛೇದವನ್ನು. ಆದ್ದರಿಂದ ಇದು ಕೂಡ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ. ಉದಾಹರಣೆಗೆ 1/10 0.1 ಅಂತ ಬರಿಬೋದು. ಅಂದರೆ ಅದು ಅಂತ್ಯಗೊಳ್ತಾ ಇದೆ. ಒಂದೇ ಒಂದು ಅಂಕಿ ಇದೆ, 0.1. ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ. ಅದನ್ನೇ 1/25 ಅಂತ ಬರೆದ್ರೆ ಇದು ಕೂಡ ಅಂತ್ಯಗೊಳ್ಳುವ ಒಂದು ದಶಮಾಂಶ ವಿಸ್ತರಣೆ. 0.04 ಅಂತ್ಯಗೊಳ್ಳುತ್ತೆ. 2/9 2/9 ಅನ್ನೋದನ್ನು ಛೇದವನ್ನು ಛೇದ 9 ನಾವು 3⁻2 ಅಂತ ಬರಿಬೋದು. ಇದನ್ನು ನಾವು ಈ ರೂಪಕ್ಕೆ ಹೋಲಿಸಿದಾಗ 2 ಆಗಲಿ 5 ಆಗಲಿ ಅನ್ನುವ ಸಂಖ್ಯೆಗಳು ಇಲ್ಲ. ಇದು ನಮಗೆ ಬೇಕಾದ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ರೂಪದಲ್ಲಿ ಇಲ್ಲದೇ ಇರೋದ್ರಿಂದ ಇದು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ. 2/9 ಅಂತ ಬರೆದಾಗ ದಶಮಾಂಶ ವಿಸ್ತರಣೆ ಈ ರೀತಿ ಅಂತ್ಯಗೊಳ್ಳದೆ ಸಾಗುತ್ತೆ. ಇದನ್ನು ನಾವು ಈ ಚಿಹ್ನೆಯನ್ನು ಬಳಸಿ ಕೂಡ ಸೂಚಿಸಬಹುದು. ಇದು ಅಂತ್ಯಗೊಳ್ಳುವುದಿಲ್ಲ. ಸೊ ಈ 3ರಲ್ಲಿ ಮೊದಲನೇ 2 ದಶಮಾಂಶ ವಿಸ್ತರಣೆಗಳು ಅಂತ್ಯಗೊಳ್ಳುತ್ತವೆ, ಕೊನೆಯದು ಅಂತ್ಯಗೊಳ್ಳುವುದಿಲ್ಲ. ವ್ಯತ್ಯಾಸವನ್ನು ಗುರುತಿಸಿ. ಯಾಕೆ? ಛೇದವನ್ನು ನಾವು ಈ ರೂಪದಲ್ಲಿ ವ್ಯಕ್ತಪಡಿಸಿದ್ರೆ ಅಂತ್ಯಗೊಳ್ಳುತ್ತೆ ಅಂತ ಅರ್ಥ. ಈ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗದೇ ಇದ್ದರೆ ಅಂತ್ಯಗೊಳ್ಳೋದಿಲ್ಲ ಅಂತ ಅರ್ಥ. ಸರಳವಾದ ಈ 3 ಉದಾಹರಣೆಗಳಿಂದ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಿರ್ಬೋದು. ಅದೇ ವಿಷಯವನ್ನು ಇನ್ನೆರಡು ಪ್ರಶ್ನೆಗಳಿಗೆ ಬಳಸಿ ನೋಡೋಣ. ಸಾಮಾನ್ಯವಾಗಿ ಇದು 1 ಮಾರ್ಕಿನ ಪ್ರಶ್ನೆ ಆಗ್ತದೆ. ಈ ಅಭ್ಯಾಸ ಪ್ರಶ್ನೆಗಳನ್ನು ನಾವು ಹಿಂದಿನ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಹಿಂದಿನ ವರ್ಷದ ಬೋರ್ಡ್ ಪೇಪರ್ಗಳಿಂದ ನಾವು ಆಯ್ಕೆ ಮಾಡಿದ್ದೀವಿ. 1 ಮಾರ್ಕಿನ ಪ್ರಶ್ನೆ ಸಾಮಾನ್ಯವಾಗಿ ಈ ರೀತಿ ಇರುತ್ತೆ.
23 ಡಿವೈಡೆಡ್ ಬೈ 2 ಇಂಟು 5 ಪ್ರಶ್ನೆ ಏನು? ಭಾಗಾಕಾರ ಮಾಡದೆ ಇವುಗಳ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತವೆಯೇ ಅಂತ ನಾವು ಗುರುತಿಸಬೇಕು. ಇಲ್ಲಿ ಛೇದವನ್ನು ನೀವು ನೋಡಿದ್ರೆ ಇದು ಸುಲಭವಾಗಿ ಇದನ್ನು ಗುರುತಿಸಬಹುದು. ಇದು ಈ ರೂಪದಲ್ಲಿ ಇದೆ. ಆದ್ದರಿಂದ ದಶಮಾಂಶ ವಿಸ್ತರಣೆ ಏನಾಗುತ್ತೆ? ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತದೆ. ಯಾಕೆಂದರೆ ಛೇದವನ್ನು ಈ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಯಿತು. ಎರಡನೇ ಪ್ರಶ್ನೆಯನ್ನು ನೋಡೋಣ. ಛೇದ ಏನು? 455. ಇದನ್ನು ನಾವು 5 ಇಂಟು 91 ಅಂತ ವ್ಯಕ್ತಪಡಿಸ್ಬೋದು. ಇವು ಅವಿಭಾಜ್ಯ ಸಂಖ್ಯೆಗಳು. 455 ನಾವು 5 ಇಂಟು 91 ಅನ್ನುವ ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧದ ರೂಪದಲ್ಲಿ ಬರೆದಿದ್ದೀವಿ. ನೀವು ನೋಡ್ಬೋದು, ಇದು ಈ ರೂಪದಲ್ಲಿ ಇಲ್ಲ. ಆಯ್ತಾ? ಇಲ್ಲಿ ಎನ್ ಅನ್ನೋದು 0ಗಿಂತ ಹೆಚ್ಚು. ಇದು ಒಂದು ಪೂರ್ಣಾಂಕವಾಗಿರಬೇಕು. ಎನ್ ಮತ್ತು ಎಂ ಪೂರ್ಣಾಂಕಗಳಾಗಿರಬೇಕು ಮತ್ತು 0 ಅಥವಾ ಹೆಚ್ಚಿನ ಪೂರ್ಣಾಂಕ. ಈ ರೂಪದಲ್ಲಿ ಇಲ್ಲ. 91 ಅನ್ನುವ ಒಂದು ಅವಿಭಾಜ್ಯ ಅಪವರ್ತನ ಅಲ್ಲಿದೆ. ಆದ್ದರಿಂದ ಈ ರೂಪದಲ್ಲಿ ಇಲ್ಲದೆ ಇರುವುದರಿಂದ ಇದರ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುವುದಿಲ್ಲ ಅಂತ ನಾವು ನಿರ್ಧರಿಸಬಹುದು. ಈ ರೀತಿ ಈ ತತ್ವವನ್ನು ಬಳಸಿ ಒಂದು ಭಾಗಲಬ್ಧ ಸಂಖ್ಯೆಯ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ತದೋ ಇಲ್ಲವೋ ಅಂತ ನಾವು ಗುರುತಿಸಬಹುದು. ಈ 3 ಸರಳವಾದ ಉದಾಹರಣೆಗಳನ್ನು ಮಾಡಿದ್ವಿ. ನಂತರ 2 ಅಭ್ಯಾಸ ಪ್ರಶ್ನೆಗಳನ್ನು ಕೂಡ ಮಾಡಿದ್ವಿ. ಸಾಮಾನ್ಯವಾಗಿ ಇವು 1 ಮಾರ್ಕಿನ ಪ್ರಶ್ನೆಗಳು ಆಗಿರುತ್ತೆ. ಕೆಳಗಿನ ಪೂರ್ಣಾಂಕಗಳ ಲಸಾ ಮತ್ತು ಮಸಾ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಮೊದಲೇನು ಮಾಡೋಣ? ಈ 3 ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ಗುಣಲಬ್ಧವಾಗಿ ಬರೆಯೋಣ. ನೆನಪಿರಲಿ, ನಾವು ಬಳಸ್ತಾ ಇರೋದು ಅಂಕಿಗಣಿತದ ಮೂಲ ಪ್ರಮೇಯ. 12 ಅನ್ನುವ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧದ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಇದನ್ನು ನಾವು 2 ಇಂಟು 3 ಅಂತ ಬರೀಬೋದು. 15 3 ಇಂಟು 5 ಅಂತ ಬರೀಬೋದು. 21 3 ಇಂಟು 7 ಅಂತ ಕೂಡ ಬರೀಬೋದು. ಈ 3 ಸಂಯುಕ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಿದ್ವಿ. ಈಗ ಮುಂದೆ ಏನು ಅಂತ ನಾವು ನೋಡೋಣ. ಮೊದಲು ಲಸಾದಲ್ಲಿ ಈ 3 ಪಟ್ಟಿಗಳಲ್ಲಿ ಇದು ಮೊದಲನೇ ಪಟ್ಟಿ ಅಂತ ಅಂದ್ಕೊಳ್ಳಿ, ಇದು 2ನೇದು, ಇದು 3ನೇದು. ಯಾವುದೇ ಪಟ್ಟಿಯಲ್ಲಿ ಬಂದಿರಲಿ ಆ ಸಂಖ್ಯೆಯ ಮಹತ್ತಮ ಘಾತವನ್ನು ನಾವು ಬರ್ಕೋಬೇಕು. ಇಲ್ಲಿ 2 ಇದೆ ಮೇಲ್ಗಡೆ, 3 ಘಾತದ ಮಹತ್ತಮ ಘಾತ 1, 5ರ ಮಹತ್ತಮ ಘಾತ 1 ಮತ್ತು 7 ಅದರ ಮಹತ್ತಮ ಘಾತ 1. 4 ಇಂಟು 3 ಇಂಟು 5 ಇಂಟು 7. ಲಸ 420 ಅಂತ ಬರುತ್ತೆ. ಮಸ ಮಾಡ್ತಾ
ಮೂರೂ ಕಡೆ ಇರಬೇಕು. ಕೇವಲ ಒಂದು ಪಟ್ಟಿಯಲ್ಲಿದ್ದರೆ ಸಾಲದು. ಮೂರೂ ಕಡೆ ಇರುವ ಸಂಖ್ಯೆಗಳ ಗರಿಷ್ಠ ಅಥವಾ ಕನಿಷ್ಠ ಘಾತವನ್ನು ತಗೋಬೇಕು. ಅಂದರೆ ಇಲ್ಲಿ ಮೂರು ಕಡೆ ಇರೋದು 3 × 1 3. ಸೊ ಲಾಸ 420 ಮತ್ತು ಮಾಸ 3. ಈ ರೀತಿ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಈ ಪ್ರಶ್ನೆಯನ್ನು ನಾವು ಮಾಡುತ್ತೇವೆ. ಮುಂದಿನ ಪ್ರಶ್ನೆ 306 ಮತ್ತು 657 ಇವುಗಳ ಮಾಸ 9 ಆಗಿದ್ದರೆ ಅವುಗಳ ಲಾಸ ಕಂಡುಹಿಡಿ. ಈಗ ಸಾಮಾನ್ಯವಾಗಿ 2 ಸಂಖ್ಯೆಗಳನ್ನು ಕೊಟ್ಟರೆ ಲಾಸ ಹೆಂಗೆ ಕಂಡುಹಿಡಿಬೇಕು ಅಂತ ನಿಮಗೆ ಗೊತ್ತಿದೆ. ಈಗ ತಾನೇ ನಾವು ನೋಡ್ದಂಗೆ ಅಪವರ್ತನ ವಿಧಾನದಿಂದ ಲಾಸ ಕಂಡುಹಿಡಿಬೋದು. ಆದರೆ ಇನ್ನೊಂದು ವಿಧಾನ ಇದೆ, ಅದನ್ನು ನಿಮಗೆ ಏನು ಅಂತ ತೋರಿಸ್ತೀನಿ. ಎ ಮತ್ತು ಬಿ ಅನ್ನುವ 2 ಪೂರ್ಣ ಧನ ಸಂಖ್ಯೆಗಳು ಇದ್ದರೆ ಇವು ಪೂರ್ಣ ಎ ಮತ್ತು ಬಿ ಅನ್ನೋದು ಪೂರ್ಣ ಧನ ಸಂಖ್ಯೆಗಳಾಗಿದ್ದರೆ ಎ ಮತ್ತು ಬಿ ಇವುಗಳ ಗುಣಲಬ್ಧವು ಎ ಮತ್ತು ಬಿಗಳ ಲಾಸ ಮತ್ತು ಎ ಮತ್ತು ಬಿಗಳ ಮಾಸಗಳ ಗುಣಲಬ್ಧಕ್ಕೆ ಸಮಾನವಾಗಿದೆ. ಅಂದರೆ ಮತ್ತೊಮ್ಮೆ ಹೇಳ್ತೀನಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಎ ಮತ್ತು ಬಿ ಈ ದತ್ತ ಸಂಖ್ಯೆಗಳ ಗುಣಲಬ್ಧ ಯಾತಕ್ಕೆ ಸಮಾನ? ಎ ಮತ್ತು ಬಿ ಯ ಲಸ, ಎ ಮತ್ತು ಬಿ ಯ ಮಸ ಇವುಗಳ ಗುಣಲಬ್ಧಕ್ಕೆ ಸಮಾನ. ಈ ತತ್ವವನ್ನು ಬಳಸಿ ಈ ಪ್ರಶ್ನೆಯನ್ನು ನಾವು ಮಾಡೋಣ. 2 ಸಂಖ್ಯೆಗಳು ಯಾವ್ಯಾವುದು? 306 × 657. ಇದರ ಮಾಸ ಎಷ್ಟು ಅಂತ ಗೊತ್ತಿದೆ, ಲಸ ನಮಗೆ ತಿಳಿದಿಲ್ಲ. ಸೊ ಇದರಿಂದ ನಮಗೆ ಲಾಸ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. $22,338 ಅಂತ ಬರ್ತದೆ. ಇದು ಇವುಗಳ ಲಾಸ. ನಾವು ಈ ತತ್ವವನ್ನು ಬಳಸಿ ಮಾಡಿದ್ದೀವಿ. ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಪಟ್ಟಿಯನ್ನು ಕೂಡ ಮಾಡ್ಬೋದು, ಅದು ಬೇರೆ ವಿಧಾನ. ಇಲ್ಲಿ ನಾವು ಮಾಡಿರೋದು 2 ಸಂಖ್ಯೆಗಳ ಗುಣಲಬ್ಧ ಅವುಗಳ ಮಾಸ ಮತ್ತು ಲಾಸಗಳ ಗುಣಲಬ್ಧಕ್ಕೆ ಸಮಾನವಾಗಿದೆ ಅನ್ನುವ ವಿಷಯ ತಗೊಂಡು ಈ ಪ್ರಶ್ನೆಗೆ ಉತ್ತರವನ್ನು ನಾವು ಮಾಡಿದ್ದೀವಿ. ಇದು 2 ಮಾರ್ಕಿನ ಪ್ರಶ್ನೆಯನ್ನು ನೋಡಿ. ಈ ಥರದ ಒಂದು ಪ್ರಶ್ನೆ ಹೋದ ವರ್ಷ ಕೂಡ ಬಂದಿತ್ತು ಬೋರ್ಡ್ ಪರೀಕ್ಷೆಯಲ್ಲಿ. ಸ್ವಾಭಾವಿಕ ಸಂಖ್ಯೆ n ಆಗಿದ್ದರೆ, n ಸ್ವಾಭಾವಿಕ ಸಂಖ್ಯೆ ಆಗಿದ್ದರೆ n ಸಂಖ್ಯೆಯು 0 ಅಲ್ಲಿ ಅಂತ್ಯಗೊಳ್ಳುವುದಿಲ್ಲ ಎಂದು ಸಾಧಿಸಿ. ಉದಾಹರಣೆಯನ್ನು ತಗೊಳ್ಳೋಣ, ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಉದಾಹರಣೆಯನ್ನು 6 1, ಯಾಕೆಂದರೆ n ಅನ್ನೋದು ಸ್ವಾಭಾವಿಕ ಸಂಖ್ಯೆ. ಮೊದಲು 1 ಅಂತ ಹಾಕೋಣ, ಇದು 6 ಆಗುತ್ತೆ. ಇದು 0ಯಲ್ಲಿ ಅಂತ್ಯಗೊಳ್ತದ? ಇಲ್ಲ. ಇದನ್ನು ನೋಡೋಣ, ಇದು n ಅಲ್ಲಿ 0ಯಲ್ಲಿ ಅಂತ್ಯಗೊಳ್ತದ? ಇಲ್ಲ, 6ರಲ್ಲಿ ಅಂತ್ಯಗೊಳ್ಳುತ್ತೆ. ಇದೆಷ್ಟು ಅಂತ ನೋಡೋಣ, 36 × 6. ಇದು 0ಯಲ್ಲಿ ಅಂತ್ಯಗೊಳ್ತದ? ಇಲ್ಲ. ಸೊ ನಾವು ಎನ್ನಿನ ಬೆಲೆಯನ್ನು ಹೆಚ್ಚು ಮಾಡ್ತಾ ಹೋದಂಗೆ ಈ ಮೂರು ಉದಾಹರಣೆಗಳನ್ನು ತಗೊಂಡಿದ್ದೀವಿ. 6 × 1, 6 × 2, 6 × 3. ನೀವು ಇನ್ನ 2 ತಗೊಂಡು ಪ್ರಯತ್ನ ಪಡ್ಬೋದು. ಈ ಯಾವುದೇ ಸಂಖ್ಯೆಗಳು 0ಯಲ್ಲಿ ಅಂತ್ಯಗೊಳ್ತಾ ಇಲ್ಲ.
ಸೊನ್ನೆಯಲ್ಲಿ ಅಂತ್ಯಗೊಳ್ಳುವುದೇ ಇಲ್ಲ ಅಂತ ನಾವು ಸಾಧಿಸಬೇಕು. ಹೇಗೆ ಮಾಡೋದು ಅಂತ ನೋಡೋಣ. ಯಾವುದೇ ಸಂಖ್ಯೆ ಸೊನ್ನೆಯಲ್ಲಿ ಅಂತ್ಯಗೊಳ್ಳಬೇಕಾದರೆ ಅದು ಆ ಸಂಖ್ಯೆಯನ್ನು ಯಾವುದೇ ಸಂಖ್ಯೆ ಸೊನ್ನೆಯಿಂದ ಅಂತ್ಯಗೊಳ್ಳಬೇಕಾದರೆ ಅದನ್ನು 5ರಿಂದ ಭಾಗಿಸಲು ಸಾಧ್ಯವಿರಬೇಕು. ಉದಾಹರಣೆ ಕೊಡ್ತೀನಿ. ಮತ್ತೆ ಯಾವುದೇ ಈ ರೀತಿಯ ಒಂದು ಮಾತನ್ನು ಹೇಳಿದಾಗ ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗ್ತದೆ. 20 ಅನ್ನೋದು ಸೊನ್ನೆಯಲ್ಲಿ ಅಂತ್ಯಗೊಳ್ತದೆ, ಇದನ್ನು 5ರಿಂದ ಭಾಗಿಸ್ಬೋದು. 100 ಅನ್ನೋದು ಸೊನ್ನೆಯಿಂದ ಅಂತ್ಯಗೊಳ್ಳುತ್ತೆ, ಇದನ್ನು ಕೂಡ 5ರಿಂದ ಭಾಗಿಸ್ಬೋದು. 1250 ಅನ್ನೋದು ಸೊನ್ನೆಯಲ್ಲಿ ಅಂತ್ಯಗೊಳ್ಳುತ್ತೆ, ಇದನ್ನು ಕೂಡ ನಾವು 5ರಿಂದ ಭಾಗಿಸ್ಬೋದು. ಸೊನ್ನೆಯಲ್ಲಿ ಅಂತ್ಯಗೊಳ್ಳುವ ಯಾವುದೇ ಸಂಖ್ಯೆಯನ್ನು ತಗೊಂಡ್ರೂ ನೀವು ನೋಡ್ಬೋದು 5ರಲ್ಲಿ ಅದನ್ನು ಭಾಗ ಮಾಡಲಿಕ್ಕೆ ಸಾಧ್ಯ. 6n ಅನ್ನು ನಾವು ಅದರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧದ ರೂಪದಲ್ಲಿ ಬರೆದಾಗ ಈ ರೀತಿ ಆಗುತ್ತೆ. ಹೀಗಿದ್ದಾಗ ನೀವು ನೋಡ್ಬೋದು ಇಲ್ಲಿ 5 ಅನ್ನುವ ಅಪವರ್ತನವೇ ಇಲ್ಲ. ಈ ಗುಣಲಬ್ಧದಲ್ಲಿ ಐದು ಇಲ್ಲ. ಅಂದರೆ 6n ಅನ್ನು 5ರಿಂದ ಭಾಗಿಸಲು ಸಾಧ್ಯವಿಲ್ಲ ಅಂತ ಅರ್ಥ. ಐದರಿಂದ ಭಾಗಿಸಲು ಸಾಧ್ಯ ಆಗದೇ ಇದ್ದ ಮೇಲೆ ಅದು ಸೊನ್ನೆಯಲ್ಲಿ ಅಂತ್ಯಗೊಳ್ಳುವುದಿಲ್ಲ ಅಂತ ನಾವು ಹೇಳಬಹುದು. ಈ ರೀತಿ 6n ಅನ್ನು 2n ಇಂಟು 3n ಅಂತ ಬರೆದು ಇದರಲ್ಲಿ 5 ಅನ್ನುವ ಅಪವರ್ತನವೇ ಇಲ್ಲ. ಆದರೆ ಸೊನ್ನೆಯಲ್ಲಿ ಅಂತ್ಯವಾಗಬೇಕಾದ್ರೆ 5ರಿಂದ ಭಾಗಿಸಲು ಸಾಧ್ಯ ಇರಬೇಕು. 5 ಅನ್ನೋದು ಇಲ್ಲದೆ ಇರೋದ್ರಿಂದ 6n ಅನ್ನು 5ರಿಂದ ಭಾಗಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅದು ಸೊನ್ನೆಯಲ್ಲಿ ಅಂತ್ಯಗೊಳ್ಳುವುದಿಲ್ಲ ಅಂತ ಹೇಳಬಹುದು. ಮುಂದಿನ ಪ್ರಶ್ನೆಗೆ ಬರೋಣ. ಈ ರೀತಿಯ ಪ್ರಶ್ನೆಗಳನ್ನು ಗಮನ ಕೊಟ್ಟು ಓದಿ. 245 ಮತ್ತು 1029 ಈ ಎರಡು ಸಂಖ್ಯೆಗಳನ್ನು ಯಾವ ಗರಿಷ್ಠ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ 5 ಬರ್ತದೆ. ಶೇಷ 5 ಇದೆ. ಅಂದರೆ ಯಾವ ಎರಡು ಸಂಖ್ಯೆಗಳನ್ನು ಭಾಗಿಸಲಿಕ್ಕೆ ಸಾಧ್ಯ ಆಗಬೇಕು? 245 ಶೇಷ 5ರಿಂದ ಶೇಷ 5 ಕಳೆದ್ರೆ 240 ಬರ್ತದೆ. 1029ರಿಂದ 5 ಕಳೆದ್ರೆ ಬರೋದು 1024. ಈಗ ಇವುಗಳ ಮಾಸನ ಕಂಡುಹಿಡಿಬೇಕು.
ಇವುಗಳ ಮಾಸವನ್ನು ನಾವು ಕಂಡುಹಿಡಿಯಬೇಕು. ಶೇಷ 5 ತೆಗೆದು ಹಾಕಿ ಬರುವ 2 ಸಂಖ್ಯೆಗಳನ್ನು ತಗೊಂಡು ಅವುಗಳ ಮಾಸ ಕಂಡುಹಿಡಿದ್ರೆ ನಮಗೆ ಆ ಗರಿಷ್ಠ ಸಂಖ್ಯೆ ಬರ್ತದೆ. ಆ ಗರಿಷ್ಠ ಸಂಖ್ಯೆಯನ್ನು ಇವುಗಳನ್ನು ಭಾಗಿಸಿದಾಗ ಶೇಷ 5 ಬರುತ್ತೆ. ಸೊ 240 ನಾವು 2⁴ ಇಂಟು 3⁴1 ಇಂಟು 5⁴1 ಅಂತ 240 ಅನ್ನುವ ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧದ ರೂಪದಲ್ಲಿ ವ್ಯಕ್ತಪಡಿಸ್ಬೋದು. 1024 ನೇರವಾಗಿ 2⁻10 ಅಂತ ನಾವು ಬರಿಬೋದು. ಇವುಗಳ ಮಾಸ ಎರಡೂ ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿಯಲ್ಲಿ ಇರೋದು 2⁻4 ಲಘುತ್ತಮ ಘಾತ 2⁻4 ಇದು 16. ಸೊ ಈ ಪ್ರಶ್ನೆಗೆ ಉತ್ತರ 16. ಶೇಷವನ್ನು ಮೊದಲು ಕಳೆದು ನಂತರ ಆ ಉಳಿದ ಸಂಖ್ಯೆಗಳ ಮಾಸ ಕಂಡುಹಿಡಿಯಬೇಕು. ಸ್ವಲ್ಪ ವ್ಯತ್ಯಾಸ ಇಟ್ಟು ಈ ಥರದ ಪ್ರಶ್ನೆಗಳು ಬರುತ್ತೆ. ಕೆಲವೇ ಚಿಕ್ಕ ವ್ಯತ್ಯಾಸಗಳನ್ನು ಗುರುತಿಸಿ ನಂತರ ನೀವು ಮಾಡಬೇಕು. ಇದು ಒಂದು ಸ್ವಲ್ಪ ಬೇರೆ ರೀತಿಯ ಪ್ರಶ್ನೆ. ಎಕ್ಸ್ ಮತ್ತು ವೈ ಅನ್ನುವ ಬೆಸ ಧನಾತ್ಮಕ ಸಂಖ್ಯೆಗಳು. ಬೆಸ ಧನಾತ್ಮಕ ಪೂರ್ಣಾಂಕಗಳು ಅಂದರೆ ಆಡ್ ನಂಬರ್ಸ್ ಇಂಗ್ಲೀಷಲ್ಲಿ. ಎಕ್ಸ್ ಮತ್ತು ವೈ ಬೆಸ ಧನಾತ್ಮಕ ಪೂರ್ಣಾಂಕಗಳಾಗಿದ್ದರೆ x² + y² ಸಮಪೂರ್ಣಾಂಕವಾಗಿರುತ್ತದೆ ಮತ್ತು 4ರಿಂದ ಭಾಗಿಸಲು ಸಾಧ್ಯ ಆಗೋದಿಲ್ಲ ಅಂತ ಸಾಧಿಸಬೇಕು. ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆಯನ್ನು. ಎಕ್ಸ್ ಮತ್ತು ವೈ ಬೆಸ ಪೂರ್ಣಾಂಕಗಳಾಗಿವೆ, ಆಡ್ ನಂಬರ್ಸ್ ಆಗಿವೆ. ಆದರೆ x² + y² ಮಾಡಿದಾಗ ಅದು ಸಮಪೂರ್ಣಾಂಕವಾಗ್ತದೆ, ಆದರೆ 4ರಿಂದ ಭಾಗ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವು ಸಾಧಿಸಬೇಕು. ಈಗ ಎಕ್ಸ್ ಬೆಸ ಸಂಖ್ಯೆ, ಅದು ಸಮ ಸಂಖ್ಯೆ ಆಗಿದ್ದಿದ್ದರೆ ಈ ರೂಪದಲ್ಲಿ ವ್ಯಕ್ತಪಡಿಸ್ಬೋದಾಗಿತ್ತು. ಅದು ಸಮ ಸಂಖ್ಯೆ ಆಗಿದ್ದರೆ, ಅದು ಬೆಸ ಸಂಖ್ಯೆ ಆಗಿರೋದ್ರಿಂದ ಈ ರೂಪದಲ್ಲಿ +1 2k + 1 ಅಂತ ಬರೆದಾಗ ಅದು ಬೆಸ ಸಂಖ್ಯೆ ಆಗ್ತದೆ. ಇದರಲ್ಲಿ ಎಕ್ಸ್ ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆ. ವೈ ಅನ್ನು ನಾವು ಈ ರೂಪದಲ್ಲಿ ವ್ಯಕ್ತಪಡಿಸೋಣ. ಇವು ಬೆಸ ಸಂಖ್ಯೆಗಳು ಅಂತ ಅರ್ಥ ಬರ್ತದೆ. ಈಗಿದ್ದಾಗ x² + y² ಮಾಡಿದಾಗ 2k + 1 ಸ್ಕ್ವೇರ್. ಇಲ್ಲಿ ಕೆ ಮತ್ತು ಪಿ ಅನ್ನುವ 2 ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗ್ತವೆ. ಹಾಗಿದ್ರೆ ಎಕ್ಸ್ ಅನ್ನೋದು ಒಂದು ಬೆಸ ಸಂಖ್ಯೆ, ವೈ ಅನ್ನೋದು ಕೂಡ ಒಂದು ಬೆಸ ಸಂಖ್ಯೆ ಆಗ್ತದೆ. ಇದನ್ನು ನಾವು ಬಿಡಿಸಿ ಬರೆದಾಗ ಇದು 4k² + 4k + 1 + 2 ಈ ರೀತಿ ಬಿಡಿಸಿ ಬರಿಬೋದು. ಈ ಎಲ್ಲ ಪದಗಳನ್ನು ನಾವು ಗುಂಪು ಮಾಡಿದಾಗ 4 ಅನ್ನೋದು ಸಾಮಾನ್ಯ ಪದವಾಗಿ k² + k + p² + p. ಯಾಕೆಂದರೆ 4 ಅನ್ನೋದು ಈ 4 ಪದಗಳಲ್ಲಿ ಸಾಮಾನ್ಯವಾಗಿದೆ. ಅದನ್ನು ಆವರಣದ ಹೊರಗೆ ತೆಗೆದಿಟ್ಟು ಈ ರೀತಿ ಬರಿಬೋದು. ಹೀಗಿದ್ದಾಗ ಇಲ್ಲಿರುವ ಸಂಖ್ಯೆಯನ್ನು ಗುರುತಿಸಿ ಇದು 4ರಿಂದ ಭಾಗ ಮಾಡಲು ಸಾಧ್ಯ. ಯಾಕೆಂದರೆ ಇಲ್ಲಿ 4 ಅನ್ನುವ ಸಂಖ್ಯೆ ಇದೆ. ಆವರಣದ ಒಳಗಡೆ ಇರೋದು ಒಂದು ಪೂರ್ಣ ಸಂಖ್ಯೆ. ಸೊ 4 ಇಂಟು ಪೂರ್ಣ ಸಂಖ್ಯೆ ಮಾಡಿದಾಗ ಆ ಸಂಖ್ಯೆಯನ್ನು 4ರಿಂದ ಭಾಗ ಮಾಡಲಿಕ್ಕೆ ಸಾಧ್ಯ. ಆದರೆ ಇಲ್ಲಿ 2 ಅಂತ ಇರೋದ್ರಿಂದ ಅದನ್ನು 4ರಿಂದ ಭಾಗ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಈ ರೂಪದಲ್ಲಿ ಇರೋದ್ರಿಂದ
ಇದು ಸಮಸಂಖ್ಯೆಯಾಗಿದೆ ಮತ್ತು 4ರಿಂದ ಭಾಗಿಸಲು ಇದು ಸಮಸಂಖ್ಯೆಯಾಗಿದೆ ನಿಜ. ಯಾಕೆಂದ್ರೆ ಇಲ್ಲಿ 4 ಇದೆ. 4ರಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದ್ರೆ ಅದು ಸಮಸಂಖ್ಯೆಯೇ ಆಗ್ತದೆ. ಇಲ್ಲಿ 2 ಅಂತಿದೆ, ಅದು ಕೂಡ ಒಂದು ಸಮಸಂಖ್ಯೆ. ಸೊ ಇದರ ಮೊತ್ತ, ಇಲ್ಲಿರುವ ಮೊತ್ತ ಒಂದು ಸಮಸಂಖ್ಯೆ ಆಗ್ತದೆ ನಿಜ, ಆದರೆ ಅದನ್ನು 4ರಿಂದ ಭಾಗಾಕಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸಾಧಿಸಿ ಆಗಿದೆ. ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಈ ಥರದ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಸಾಮಾನ್ಯ ಬಂದೇ ಬರುತ್ತೆ. ಇದು 2 ಮಾರ್ಕಿನ ಪ್ರಶ್ನೆ. ಒಂದು ಕೊಠಡಿಯ ಆಯತಾಕಾರದ ಒಂದು ಕೊಠಡಿ ಇದೆ, ಆಯತಘನ, ಉದ್ದ, ಅಗಲ ಮತ್ತು ಎತ್ತರ 3 ಅಳತೆಗಳಿವೆ. ಈ 3 ಅಳತೆಗಳನ್ನು ಇಲ್ಲಿ ಕೊಟ್ಟಿದೆ. ಅದರ ಉದ್ದ 8 ಮೀಟರ್ 25 ಸೆಂಟಿಮೀಟರ್, ಅಗಲ 6 ಮೀಟರ್ 75 ಸೆಂಟಿಮೀಟರ್ ಮತ್ತು ಎತ್ತರ 4 ಮೀಟರ್ 50 ಸೆಂಟಿಮೀಟರ್. ಕೋಣೆಯ ಉದ್ದ, ಅಗಲ ಮತ್ತು ಎತ್ತರಗಳನ್ನು ನಿಖರವಾಗಿ ಅಳೆಯಬಲ್ಲ ಅಳತೆ ಪಟ್ಟಿಯ ಉದ್ದ ನಿರ್ಧರಿಸಿ. ಅಂದರೆ ನಿಮ್ಮ ಕಲ್ಪನೆಗೆ ಅದು ಸಹಾಯ ಆಗಲಿ ಅಂತ ಒಂದು ಚಿತ್ರ ಬರಿತಾ ಇದೆ. ಇದನ್ನು ಆಯತಾಘನದ ಒಂದು ಕೊಠಡಿ ಅಂತ ಅಂದ್ಕೊಳ್ಳಿ. ಇದು ಉದ್ದ, ಇದು 825 ಸೆಂಟಿಮೀಟರ್ ರೂಪದಲ್ಲಿ ವ್ಯಕ್ತಪಡಿಸಿದೆ. ಅಗಲ ಅಂತ ಇದು ಅಂದ್ಕೊಂಡ್ರೆ ಇದು 675 ಸೆಂಟಿಮೀಟರ್. ಎತ್ತರ ಇದು 450 ಸೆಂಟಿಮೀಟರ್. ಎಲ್ಲ ಅಳತೆಗಳನ್ನು ಈಗ ಸೆಂಟಿಮೀಟರಲ್ಲಿ ಬರೆದಿದ್ದೀನಿ. ಈ 3 ಅಳತೆಗಳನ್ನು ಯಾವ ಅಳತೆ ಪಟ್ಟಿಯನ್ನು ಬಳಸಿ, ಅತಿ ಉದ್ದದ ಗರಿಷ್ಠ ಉದ್ದದ ಅಳತೆ ಪಟ್ಟಿಯನ್ನು ಬಳಸಿ 3 ಅಳತೆಗಳನ್ನು ನಾವು ಅಳತೆ ಮಾಡಬಹುದು ಅನ್ನುವ ಪ್ರಶ್ನೆ. ಇದರಲ್ಲಿ ನೀವು ಗುರುತಿಸಬೇಕಾಗಿರೋದು ಏನು ಅಂದರೆ, ಈ 3 ಸಂಖ್ಯೆಗಳ ಮಾಸಾ ಕಂಡುಹಿಡಿಬೇಕು. ಈ ಪ್ರಶ್ನೆಯಲ್ಲಿ ಮುಖ್ಯವಾಗಿರೋದು ಅದೇ. ನಾವು ಮಾಡ್ತಾ ಇರೋದು ಲಾಸಾ ಆನೋ ಮಾಸಾ ಆನೋ. ಈ ಸಂದರ್ಭದಲ್ಲಿ ಮಾಸಾ, ಯಾಕೆಂದರೆ ಆ ಒಂದು ಅಳತೆ ಪಟ್ಟಿಯನ್ನು ಬಳಸಿ 3 ಅಳತೆಗಳನ್ನು ನಾವು ನಿರ್ದಿಷ್ಟವಾಗಿ ಕಂಡುಹಿಡಿಬೇಕು. ಆ ಅಳತೆ ಪಟ್ಟಿಯ ಉದ್ದವನ್ನು ಕಂಡುಹಿಡಿಬೇಕಾದ್ರೆ ಮಾಸಾ ಕಂಡುಹಿಡಿಬೇಕು. ಚಿತ್ರವನ್ನು ತೆಗೆದು ಪ್ರಶ್ನೆಗೆ ಉತ್ತರವನ್ನು ಬರೆಯೋಣ. ಕಂಡುಹಿಡಿಬೇಕಾಗಿರೋದು ಮಾಸಾ. ಯಾವ 3 ಸಂಖ್ಯೆಗಳದ್ದು? 825 ಸೆಂಟಿಮೀಟರ್ ಒಂದು, 675 ಸೆಂಟಿಮೀಟರ್ ಒಂದು, 450 ಸೆಂಟಿಮೀಟರ್ ಒಂದು. ಈ 3ರ ಮಾಸಾ ಕಂಡುಹಿಡಿಬೇಕಾದ್ರೆ ನಾವು ಇವುಗಳ ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ಬರ್ಕೊಳ್ಳೋಣ. ಮೊದಲು 825 ನಾವು 3 × 5² × 11 ಅಂತ ಬರಿಬೋದು. ಎರಡನೇ ಸಂಖ್ಯೆ 675 3³ × 5² ಅಂತ ಬರಿಬೋದು. ಮೂರನೇ ಸಂಖ್ಯೆ 450 2² 3² × 5² ಅಂತ ಬರೀಬೋದು. ಇವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ರೂಪದಲ್ಲಿ ವ್ಯಕ್ತಪಡಿಸೋದು. ಈಗಾಗಲೇ ಹಲವಾರು ಉದಾಹರಣೆಗಳನ್ನು ಇದನ್ನು ನೋಡಿದ್ದೀವಿ. ಇದರಿಂದ ನಾವು ಮಾಸಾ ಗುರುತಿಸಬೇಕಾದ್ರೆ 3 ಅನ್ನೋದು ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಈ 3 ಕಡೆ ಇರುವ ಮಹತ್ತಮ ಲಘುತ್ತಮ ಘಾತ 1 ಇಲ್ಲಿದೆ, ಇಲ್ಲಿದೆ. ಅಷ್ಟೇ ಅಲ್ಲ, 5 ಅನ್ನೋದು ಕೂಡ 3 ಕಡೆ ಇದೆ. 5² ಅನ್ನೋದು 3 ಕಡೆ ನಾವು ಗುರುತಿಸ್ಬೋದು. ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಆದ್ದರಿಂದ 5² ಅಂತ ಬರ್ತದೆ. 3 × 25 75 ಸೆಂಟಿಮೀಟರ್. 75 ಸೆಂಟಿಮೀಟರ್ ಇರುವ ಅಳತೆ ಪಟ್ಟಿ ಇದ್ದರೆ
ಉದ್ದ, ಅಗಲ ಮತ್ತು ಎತ್ತರ ಮೂರನ್ನು ಸರಿಯಾಗಿ ನಾವು ಅಳತೆ ಮಾಡಬಹುದು ಅಂತ ಅರ್ಥ. ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಸಹಾಯ ಆಗೋದಿದ್ರೆ ಒಂದು ಚಿತ್ರ ಬರೆದು ಏನು ಕೇಳ್ತಾ ಇದ್ದಾರೆ ಅಂತ ಪೂರ್ಣವಾಗಿ ಅರ್ಥವಾದ ಮೇಲೆ ಮುಂದುವರಿಸಿ. ನೀವು ಅವಸರದಲ್ಲಿ ಲಾಸ ಮಾಡಿ ಕೂಡಿಸಿದ್ರೆ ತಪ್ಪಾಗ್ತದೆ. ಯಾವ ಸಂದರ್ಭದಲ್ಲಿ ಯಾವುದನ್ನು ಬಳಸಬೇಕು ಅಂತ ಗುರುತಿಸೋದು ಅತಿ ಮುಖ್ಯ. ಇಲ್ಲಿ ಮಾಸ ಬೇಕಾಗಿತ್ತು, ಅದನ್ನು ಕಂಡುಹಿಡಿ. ಹಿಂದೆ ಮಾಡಿದ ಇನ್ನೊಂದು ಪ್ರಶ್ನೆಯ ರೀತಿಯಲ್ಲಿಯೇ ಇದೆ ಇದು. 3 ಸಂಖ್ಯೆಗಳಿವೆ, ಧನ ಪೂರ್ಣ ಸಂಖ್ಯೆಗಳು. 1251, 3377 ಮತ್ತು 15628. ಇವುಗಳನ್ನು ಭಾಗಿಸಿದಾಗ ಕ್ರಮವಾಗಿ 1, 2 ಮತ್ತು 3 ಶೇಷವನ್ನು ನೀಡುವ ಗರಿಷ್ಠ ಸಂಖ್ಯೆ ಕಂಡುಹಿಡಿಬೇಕು. ಹಿಂದೆ ಏನು ಮಾಡಿದ್ವಿ ಅಂತ ಯೋಚಿಸಿ ನೆನಪು ಮಾಡ್ಕೊಳ್ಳಿ. ಇಲ್ಲಿ ನಾವು ಮಾಡಬೇಕಾಗಿರೋದು 1251ರಿಂದ 1 ಕಳೆದ್ರೆ 1250. 1 ಯಾಕೆ ಕಳೆದ್ವಿ? ಅದನ್ನು ಭಾಗಾಕಾರ ಮಾಡಿದಾಗ ಶೇಷ ಬರೋದು 1. ಅದಕ್ಕೆ 1 ಕಳೆದು. ಎರಡನೇ ಸಂಖ್ಯೆಯಿಂದ 2 ಕಳಿಬೇಕು. 9375 ಬರ್ತದೆ. ಮೂರನೇ ಸಂಖ್ಯೆಯಿಂದ ಶೇಷ 3 ಬರೋದ್ರಿಂದ 3 ಕಳೆದ್ರೆ 15625. ಈಗ ಈ 3 ಸಂಖ್ಯೆಗಳ ನಮಗೆ ಬೇಕಾಗಿದೆ ಅಷ್ಟೇ. ಶೇಷ ಎಷ್ಟಿತ್ತೋ ಅಷ್ಟನ್ನು ಕಳೆದ್ವಿ. ಮೊದಲನೇ ಸಂಖ್ಯೆಯಿಂದ ಶೇಷ ಇದ್ದದ್ದು 1, ಎರಡನೇ ಸಂಖ್ಯೆಯಲ್ಲಿ ಶೇಷ ಇದ್ದದ್ದು 2, ಮೂರನೇದರಲ್ಲಿ 3 ಕಳೆದಾಗ ಬರೋದು ಇದು. ಈ 3 ಸಂಖ್ಯೆಗಳ ಮಾಸ ನಾವು ಮಾಡಬೇಕಾದ್ರೆ ಅವುಗಳ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಬರೆಯೋಣ. ಅದು 2 ಘಾತ 1 ಇಂಟು 5 ಘಾತ 4. 9375ರ ಅವಿಭಾಜ್ಯ ಅಪವರ್ತನಗಳು 3 ಘಾತ 1 ಇಂಟು 5 ಘಾತ 5. ಕೊನೆಯ ಸಂಖ್ಯೆ 15625. ಇದನ್ನು ನಾವು 5 ಘಾತ 6 ಅಂತ ವ್ಯಕ್ತಪಡಿಸ್ಬೋದು. ಈ 3 ನೋಡಿದಾಗ ಮಾಸ ಎಷ್ಟಾಗ್ತದೆ ಅಂತ ಕಂಡುಹಿಡಿಯಿರಿ. 5 ಘಾತ 4 ಅಂದರೆ 625. ಅದು ನಮಗೆ ಬೇಕಾದ ಉತ್ತರ. ಅಂದರೆ ಈ ಮೇಲ್ಗಡೆ ಇರುವ ದತ್ತ ಸಂಖ್ಯೆಗಳೇನಿವೆ, ಈ 3 ದತ್ತ ಸಂಖ್ಯೆಗಳು, ಅವುಗಳನ್ನು 625ರಿಂದ ಭಾಗಿಸಿದಾಗ ಮೊದಲನೇ ಸಂದರ್ಭದಲ್ಲಿ ಶೇಷ 1 ಬರ್ತದೆ, ಎರಡನೇ ಸಂದರ್ಭದಲ್ಲಿ ಶೇಷ 2 ಬರ್ತದೆ, ಮೂರನೇ ಸಂಖ್ಯೆಯಲ್ಲಿ ಶೇಷ 3 ಬರ್ತದೆ ಅಂತ ಅರ್ಥ. ಉತ್ತರ 625. ಇದು 3 ಮಾರ್ಕಿನ ಪ್ರಶ್ನೆ. ಇದರಲ್ಲಿ ನೀವು ಶೇಷ ಬೇರೆ ಬೇರೆ ಬಂದರೂ ಕೂಡ ಆ ಸಂಖ್ಯೆಗಳನ್ನು, ಶೇಷವನ್ನು ಕಳೆದು 3 ಸಂಖ್ಯೆಗಳನ್ನು ಕಂಡುಹಿಡಿದು ಆ 3 ಸಂಖ್ಯೆಗಳ ಅಪವರ್ತನ ವಿಧಾನದಿಂದ ಮಾಸ ಕಂಡುಹಿಡಿದ್ರೆ ಸರಿಯಾದ ಉತ್ತರ ಬರುತ್ತೆ. ಇವತ್ತಿನ ಕೊನೆಯ ರೀತಿಯ ಪ್ರಶ್ನೆ ಇದು. √2 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾನು ಹಿಂದೆ ಹೇಳಿದ್ದೆ. ಅಭಾಗಲಬ್ಧ ಸಂಖ್ಯೆ ಅಂದರೆ ಏನು? P/Q, P ಡಿವೈಡೆಡ್ ಬೈ Q ಈ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವೇ ಆಗದಿಲ್ಲದಿರುವ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅದನ್ನು P/Q ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ, ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಅವು ಅಭಾಗಲಬ್ಧ ಸಂಖ್ಯೆಗಳು. √2 ಅನ್ನೋದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಗೆ ಸಾಧನೆ ಮಾಡೋದು ಅಂತ ಇವಾಗ ನೋಡೋಣ. ಇಂಥ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಬಂದೇ ಬರುತ್ತೆ. √2 ಇಲ್ಲದಿದ್ದರೂ ಕೂಡ √3, √5, √7, √11 ಈ ರೀತಿಯ ಪ್ರಶ್ನೆಗಳು ಬಂದೇ ಬರುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡೋದು ತುಂಬ ಮುಖ್ಯ. ಅದರ ಅಗತ್ಯ ಬಹಳಷ್ಟು ಇದೆ. 1-2 ಈ ರೀತಿ ಮಾಡಿ ಅರ್ಥ ಮಾಡಿಕೊಂಡ್ರೆ ಯಾವುದೇ ಸಂಖ್ಯೆ ಕೊಟ್ಟರೂ ಮಾಡಲಿಕ್ಕೆ ಆಗುತ್ತೆ.
ರೂಟ್ 2 ಅನ್ನು ನಾವು ಹೇಗೆ ಮಾಡೋದು? ಮೊದಲು ಒಂದು ಊಹೆಯನ್ನು ಮಾಡೋಣ. ಏನು ಊಹೆ ಅಂದರೆ, ರೂಟ್ 2 ಭಾಗಲಬ್ಧ ಸಂಖ್ಯೆ ಎಂದು ರೂಟ್ 2 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಕೊನೆಯಲ್ಲಿ ನಮ್ಮ ಉತ್ತರ ಹೇಗಿರಬೇಕು ಅಂದರೆ, ನಮ್ಮ ಊಹೆ ತಪ್ಪು ಅನ್ನೋದು ನಾವು ಕಾಣ್ತೀವಿ. ನಮ್ಮ ಊಹೆ ತಪ್ಪಾದಾಗ ರೂಟ್ 2 ಅನ್ನೋದು ಭಾಗಲಬ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಭಾಗಲಬ್ಧ ಅಂತ ಸಾಧಿಸ್ದಂಗೆ ಆಗುತ್ತೆ. ಶುರು ಮಾಡೋದು ಈ ಪ್ರಶ್ನೆಯನ್ನು ಈ ಊಹೆಯೊಂದಿಗೆ, ರೂಟ್ 2 ಅನ್ನೋದು ಭಾಗಲಬ್ಧ ಸಂಖ್ಯೆಯೇ ಆಗಿರಲಿ ಅನ್ನುವ ಊಹೆ. ಹಾಗಿದ್ರೆ ರೂಟ್ 2 ಅನ್ನು ನಾವು ಈ ರೂಪದಲ್ಲಿ ವ್ಯಕ್ತಪಡಿಸ್ಬೋದು. ಯಾಕಂದರೆ ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು ಈ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ. ಇದರಲ್ಲಿ ನೆನಪಿಟ್ಕೋಬೇಕು, ಕ್ಯೂ ಅನ್ನೋದು 0 ಇರಲಿಕ್ಕೆ ಸಾಧ್ಯವಿಲ್ಲ ಛೇದದಲ್ಲಿ. ಅಷ್ಟೇ ಅಲ್ಲ, ಪಿ ಮತ್ತು ಕ್ಯೂ ನಡುವೆ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ. 1 ಅನ್ನುವ ಸಂಖ್ಯೆ ಅಲ್ಲದೆ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನವಿಲ್ಲ. ಅದನ್ನು ಇಲ್ಲಿ ಬರಿತೇನೆ. ಪಿ ಮತ್ತು ಕ್ಯೂ ಯಾವ ರೀತಿ ಇವೆ ಅಂದರೆ, ಅವು ಪೂರ್ಣಾಂಕಗಳು. ಕ್ಯೂ 0 ಅಲ್ಲ ಮತ್ತು ಪಿ ಮತ್ತು ಕ್ಯೂ ನಡುವೆ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ. ಹೀಗಿದ್ದಾಗ ಎರಡು ಸಂಖ್ಯೆಗಳನ್ನು ನಾವು ವರ್ಗ ಮಾಡಿದಾಗ ಎರಡೂ ಕಡೆ ಈ ರೀತಿ ಬರ್ತದೆ. ಕ್ಯೂ ಸ್ಕ್ವೇರ್ನ ಇದರಿಂದ ನಮಗೆ ತಿಳಿಯೋದೇನು? ಪಿ ಸ್ಕ್ವೇರ್ ಅನ್ನು 2 ಇಂದ ಭಾಗಿಸಬಹುದು ಅಂತ ಅರ್ಥ. ಪಿ ಸ್ಕ್ವೇರ್ ಅನ್ನು ಕ್ಯೂ ಇಂದ ಭಾಗಿಸಬಹುದು ಅಂತ ಅರ್ಥ. ಯಾಕೆಂದ್ರೆ ಈ ಕಡೆ 2 ಅನ್ನುವ ಸಂಖ್ಯೆ ಇದೆ, 2 ಅನ್ನೋದೊಂದು ಅಪವರ್ತನ ಇದೆ. ಪಿ ಸ್ಕ್ವೇರ್ ಅನ್ನು 2 ಇಂದ ಭಾಗಿಸಲಿಕ್ಕೆ ಸಾಧ್ಯ ಆದರೆ ಪಿ ಅನ್ನು ಕೂಡ 2 ರಿಂದ ಭಾಗಿಸಲು ಸಾಧ್ಯ. ಪಿ ಅನ್ನು ಅದಕ್ಕೆ ಪಿ ಅನ್ನ 2k ಅಂತ ವ್ಯಕ್ತಪಡಿಸೋಣ. ಯಾಕೆಂದ್ರೆ ಅದು ಈಗ ನೆನಪಿರಲಿ, ಪಿ ಸ್ಕ್ವೇರ್ ಅನ್ನೋದು 2q ಸ್ಕ್ವೇರ್. ಅದಕ್ಕೆ 2q ಸ್ಕ್ವೇರ್ ಅನ್ನೋದು ಪಿ ಸ್ಕ್ವೇರ್ ಆದ್ದರಿಂದ ಇದರಿಂದ ನಮಗೇನು ತಿಳಿತದೆ? ಕ್ಯೂ ಸ್ಕ್ವೇರ್ ಕೂಡ ನಾವು 2 ರಿಂದ ಭಾಗಿಸ್ಬೋದು, ಕ್ಯೂ ಅನ್ನು ಕೂಡ 2 ರಿಂದ ಭಾಗಿಸ್ಬೋದು. ಇದರಿಂದ ನಮಗೇನು ತಿಳಿತದೆ? ಕ್ಯೂ ಅನ್ನು 2 ರಿಂದ ಕ್ಯೂ ಅನ್ನು 2 ರಿಂದ ಭಾಗಿಸ್ಬೋದು, ಕ್ಯೂ ಅನ್ನು 2 ರಿಂದ ಭಾಗಿಸ್ಬೋದು. 2 ಅನ್ನೋದು ಪಿ ಮತ್ತು ಕ್ಯೂ ನಡುವೆ ಇರುವ ಸಾಮಾನ್ಯ ಅಪವರ್ತನ ಆಯಿತು. ಇದು ನಮ್ಮ ಮೊದಲ ಊಹೆಗೆ ವಿರೋಧವಾಗಿದೆ. 2 ಸಾಮಾನ್ಯ ಅಪವರ್ತನವು ನಮ್ಮ ಊಹೆಗೆ
ಇದರಿಂದ ನಮ್ಮ ಮೊದಲಿನ ಊಹೆ ತಪ್ಪು. √2 ಅನ್ನೋದು ಭಾಗಲಬ್ಧ ಸಂಖ್ಯೆ ಅನ್ನುವ ಊಹೆ ತಪ್ಪು, ಅದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿದಂತೆ ಆಯಿತು. ಈ ರೀತಿಯ ಪ್ರಶ್ನೆಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ, ಹಲವಾರು ಬರುತ್ತೆ. √2 ಇಲ್ದಿದ್ರೂ ಕೂಡ ಬೇರೆ ಯಾವುದೋ ಒಂದು ಸಂಖ್ಯೆ ಬರಬಹುದು. ಇವತ್ತು ನಾವು ಮಾಡಿರೋದು ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್ ಅಧ್ಯಾಯದಲ್ಲಿ ಲಸ ಮತ್ತು ಮಸಗೆ ಸಂಬಂಧಪಟ್ಟ ಪ್ರಶ್ನೆಗಳು, ಅಂಕೆಗಣಿತದ ಮೂಲ ಪ್ರಮೇಯ, ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ನಡುವಿನ ಅವುಗಳ ಅರ್ಥ ಏನು, ಅವುಗಳ ದಶಮಾಂಶ ವಿಸ್ತರಣೆ ಏನು ಅಂತ ಕಂಡುಹಿಡಿದ್ವಿ. ಈ ಎಲ್ಲ ಅಭ್ಯಾಸ ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಂದ ಆಯ್ಕೆ ಮಾಡಿರೋದು. ಇವತ್ತಿನ ಕ್ಲಾಸ್ ನಿಮಗೆ ಉಪಯೋಗ ಆಯಿತು ಅಂತ ನಂಬಿದ್ದೀನಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ. ಥ್ಯಾಂಕ್ ಯು.